ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಡೇ ಟು ಸ್ಯಾಟರ್ಡೇ ಆಗಿರುತ್ತೆ. ಸುರಕ್ತಲೇ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಬೇಕು, ದೇವರಿಗೆ ಪೂಜೆ ಮುಗಿಸಿ ತಿಂಡಿ ಮಾಡಿ ಆಮೇಲೆ ಇವತ್ತಿನ ಡೇ ಹೇಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೇನೆ ಬನ್ನಿ. ದೇವ್ರ ಪೂಜೆ ಎಲ್ಲ ಮುಗಿಸಿ ಆಮೇಲೆ ನಮ್ಮ ಅಮ್ಮ ತಿಂಡಿಗೆ ಬಿಸಿ ಹೊಡೆವತ್ತು ಮಾಡಿದ್ರು. ಎಲ್ಲರೂ ಒಂದಾರೆ ಈ ಬಿನು ಹೆಂಗ್ ಕುಂಕುಮ ಇಟ್ಕೊಂಡಿದ್ದಾನೆ. ಅಯ್ಯೋ ಇಲ್ಲಿ ನೋಡಿ ಹೆಂಗ ಹಾಕೊಂಡಿದ್ದಾನೆ ನಮ್ ಬಿನು. ಅಯ್ಯೋ ದೇವ್ರೆ, ನಮ್ ಬಿನು ಡ್ಯಾನ್ಸಿಂಗ್ ಸ್ಟೈಲ್ ನೋಡಿ. ಹೆಂಗ ಹಾಕೋನಿದೆ ಎಕ್ಸಿಬಿಷನ್ ಹೋಗೋಣ ಅಂತ ಹೇಳಿದ್ದಾರೆ. ನೋಡೋಣ. ಮ್ಯಾಗಿ ಬೇಕಂತ ನಮ್ ಬಿನೋಗೆ. ಸೊ ಇವಳಲ್ಲಿ ಮ್ಯಾಗಿ ಮಾಡ್ಕೊಡ್ತಿದ್ದಾಳೆ ಮಕ್ಕಳಿಗೆ. ಮ್ಯಾಗಿ ಮಾಡ್ಕೊಡ್ತಾ ಇರೋದು ನಮ್ ಬಿನೋಗೆ ಸೋನೋಗೆ. ನೋಡಿ ಇಲ್ಲಿ ಹೇಗೆ ತಿಂತಾ ಇದ್ದಾರೆ ನಮ್ ಬಿನು. ಯಾರಿಗೂ ಕೊಡಲ್ಲ, ಕೇಳಿದ್ರು ಕೊಡಲ್ಲ. ಈ ಕಡೆ ಸೋನು ಅವನು ತಿಂತಾ ಇದ್ದಾನೆ. ಹಾಯ್, ಇವತ್ತು ಎಕ್ಸಿಬಿಷನ್ ಹೋಗ್ತಾ ಇದ್ದೀವಿ. ಫ್ಯಾಮಿಲಿ ಟೈಮ್ ಥರ ಎಲ್ಲರೂ ಮನೆಯವರೆಲ್ಲ ಸೇರಿ. ಸೊ ಹೇಗಿರುತ್ತೆ ಬನ್ನಿ ನೋಡೋಣ. ಸಂಜೆ 6 ಗಂಟೆ ಆಗಿತ್ತು ನಾವು ಮನೆಯಿಂದ ಹೊರಟಾಗ ಎಕ್ಸಿಬಿಷನ್ಗೆ. ಇದು ಎಕ್ಸಿಬಿಷನ್ ರೋಡ್ ಎಂಟ್ರಿ ತಗೋತಾಗಿ ನಾವು ಬಂದಿದ್ದು ಬ್ಯಾಕ್ ಗೇಟಿಂದ, ಫ್ರಂಟ್ ಗೇಟಿಂದ ಅಲ್ಲ. ಬರೋದು ಲೇಟ್ ಆಯಿತು. ಲೈಕ್ ಅರೌಂಡ್ 7:30 ಆಗಿತ್ತು ಎಕ್ಸಿಬಿಷನ್ ರೀಚ್ ಆಗೋಷ್ಟರಲ್ಲಿ. ಸೊ ಪಾರ್ಕಿಂಗ್ ಮಾಡ್ಕೊಂಡು ಹೋಗಿದ್ದಾನೆ ಅಂತಮ್ಮ ಮುಗಿಸ್ಕೊಂಡು ಹೋಗಿ ಎಂಟ್ರಿ ತಗೋಬೇಕು ಎಕ್ಸಿಬಿಷನ್ಗೆ. ಮತ್ತು ಇದು ಎಂಟ್ರ್ ಆದ ತಕ್ಷಣ ಒಂಥರ ಅಟ್ರಾಕ್ಟಿವ್ ಅಂತ ಅನಿಸ್ತು. ಅವರು ರಿಯಲಾಗಿ ನಿಂತಿದ್ರು. ದೂರದಿಂದ ನೋಡಿದಾಗ ಸ್ಟ್ಯಾಚು ಥರನೇ ಫೀಲ್ ಆಗ್ತಿತ್ತು. ಅಮ್ಮನ ಫ್ರೆಂಡ್ ಇದ್ದ, ಅವನು ಫ್ರೀ ಎಂಟ್ರಿ ಮಾಡಿಕೊಟ್ಟ ನಮ್ಗೆ ಎಕ್ಸಿಬಿಷನ್ಗೆ. ಸೊ ನಾವು ದುಡ್ಡು ಕೊಟ್ಟೇನು ಬರ್ತಾ ಇಲ್ಲ, ಫ್ರೀಯಾಗಿ ಎಂಟ್ರಿ ಕೊಟ್ಟರು. ನಾನು ಆವಾಗಲೇ ಬ್ಯಾಕ್ ಗೇಟಿಂದ ಬಂದ್ವಿ ಅಂದರೆ, ಹೌದು ನಾನು ಬ್ಯಾಕ್ ಗೇಟಿಂದನೇ ಬಂದಿದ್ದು. ಬಟ್ ಫ್ರಂಟಿಂದ ಸ್ಟಾರ್ಟ್ ಮಾಡೋಣ ಅಂತ ಫ್ರಂಟಿಗೆ ಬಂದು ವೀಡಿಯೋ ಕ್ಲಿಪ್ಸ್ನ ತಗೋತಾ ಇದ್ದೆ. ಸೊ ಅದಕ್ಕೆ ಫ್ರಂಟ್ ಗೇಟಿಂದನೇ ಪ್ಲೇ ಮಾಡ್ತಾ ಇದ್ದೀನಿ ವೀಡಿಯೋಸ್ನು ಕೂಡ. ಎಕ್ಸಿಬಿಷನ್ ನೋಡಿ ಅಷ್ಟೇ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆನೂ ಲೈಟಿಂಗ್ಸ್ ತುಂಬ ಚೆನ್ನಾಗಿ ಮಾಡಿದರು ಈ ಸಲ. ಹಾಗೆ ನಾವಲ್ಲಿ ದಿಸ್ ಆರ್ ದಟ್ ಗೇಮ್ ಕೂಡ ಆಡಿದ್ವಿ. ಫಸ್ಟು ನಾವು ಸ್ಲಿಪ್ಪರ್ಸ್ ಅವ್ರ ಬ್ಯಾಗ್ ಅಂತ ಸೆಲೆಕ್ಟ್ ಮಾಡಿದಾಗ ಪಿಂಕ ಸ್ಲಿಪ್ಪರ್ ಸೆಲೆಕ್ಟ್ ಮಾಡಿದ್ರು. ಸೊ ಅವಳು ಸ್ಲಿಪ್ಪರ್ ಪರ್ಚೇಸ್ ಮಾಡ್ತಿದ್ದಾಳೆ. ನೆಕ್ಸ್ಟ್ ಆಪ್ಷನ್ ಇದ್ದಿದ್ದು ಡ್ರೆಸ್ ಆರ್ ಆಕ್ಸೆಸರೀಸ್. ಅವಳು ಡ್ರೆಸ್ ಸೆಲೆಕ್ಟ್ ಮಾಡಿದ್ಲು. ಪಿಂಕ ಡ್ರೆಸ್ಸಸ್ ಕೂಡ ಪರ್ಚೇಸ್ ಮಾಡಿದ್ವಿ, ಒಂದಷ್ಟು ಹೂಡೀಸ್ ಆ್ಯಂಡ್ ಟಾಪ್ಸ್. ಸ್ವಲ್ಪ ಬ್ಯಾಂಗಲ್ಸ್ ಸೆಲೆಕ್ಟ್ ಮಾಡ್ತಾರೆ ನಮ್ಮ ಅಕ್ಕ ಅವರು. ನೆಕ್ಸ್ಟ್ ಐಸ್ ಕ್ರೀಮ್ ಅವ್ರ ಕ್ಯಾಂಡಿಯಲ್ಲಿ ನಮ್ಮ ಅಪ್ಪು, ನಮ್ಮ ಅಕ್ಕನ ಮಗ ಕ್ಯಾಂಡಿ ಸೆಲೆಕ್ಟ್ ಮಾಡ್ದ. ಆಮೇಲೆ ಅವನಿಗೆ ಕ್ಯಾಂಡಿ ಕೊಡಿಸಿದ್ವಿ. ಸ್ಲಿಪ್ಪರ್ ಶಾಪಿಂಗ್ ಮಾಡ್ತಾನೆ ಇದ್ದಾರೆ. ನಮ್ಮ ಬಿನು ನೋಡಿ ಇಲ್ಲಿ ಸ್ವೀಟ್ ಕಾರ್ನ್ ಆ್ಯಂಡ್ ಇನ್ನೊಂದು ನಮ್ಮ ಮಾವನ ಮಗಳು.
ಇವನು ಶೋಕಿ ನೋಡಿ ಇಲ್ಲಿ ಹೆಂಗೆ ಮಾಡ್ತೀವಿ. ನೆಕ್ಸ್ಟ್ ಆಪ್ಷನ್ ಚರಣ್ಗೆ ಗೋಬಿ ಅವ್ರ ಹಪ್ಪಳ ಅಂತ ಕೊಟ್ಟಿದ್ವಿ. ಅವ್ನು ಹಪ್ಪಳ ಸೆಲೆಕ್ಟ್ ಮಾಡ್ದ. ಶಾಪಿಂಗ್ ಮುಗಿಸ್ಕೊಂಡು ನಾವು ಬಂದಿದ್ದು ಒಂದು ಸ್ವಲ್ಪ ಏನಾರ ತಿನ್ನೋಣ ಅಂತ. ಆ್ಯಂಡ್ ಇವಾಗ ನೋಡ್ತಾರೆ ಈ ಗೇಮ್ ಇದೆಯಲ್ಲ, ಮಿಕ್ಸರ್ ಅಂತ ಏನು ಹೇಳ್ತಾರೆ ಅನಿಸುತ್ತೆ. ಇದನ್ನು ನಮ್ಮ ಪಿಂಕ ಮತ್ತು ತರುಣ್ ಆಡಿದ್ರು, ನಾವ್ಯಾರೂ ಆಡಲಿಲ್ಲ. ಆ್ಯಂಡ್ ನಮ್ಮ ಬಿನು ಇಲ್ಲಿ ಹೇಗೆ ಆಡ್ತಿದ್ದೆ ನೋಡಿ. ಫಸ್ಟು ಇದೇ ಥರ ಗೇಮ್ ಬೇರೆ ಕಡೆ ಹಾಕಿದ್ರು, ಅಲ್ಲಿ ಕೇಳಕ್ಕೆ ಹೋದಾಗ ಮಕ್ಕಳು ಇಷ್ಟು ಚಿಕ್ಕ ಮಕ್ಳಿಗೆ ಬಿಡಲ್ಲ ಅಂತಂದಿದ್ರು. ಆಮೇಲೆ ಇನ್ನೊಂದು ಕಡೆ ಬಂದು ಕೇಳಿದಾಗ ಅವರು ಅಲೋ ಮಾಡಿದ್ರು. ಸೊ ಇವಾಗ ಒಂದಿಷ್ಟು ಖುಷಿಯಿಂದ ಆಟ ಆಡ್ತಿದ್ದಾನೆ ಇಲ್ಲಿ. ಆಲ್ಮೋಸ್ಟ್ ನಮ್ಗಿಂತ ಅವನೇ ಜಾಸ್ತಿ ಗೇಮ್ಸ್ ಆಡ್ದ ಇಲ್ಲ. ಆಮೇಲೆ ನಮ್ಮ ಚಿಂಟ ಬರೀ ವೀಡಿಯೋ ಮಾಡ್ಕೊಬರೋಕ್ಕೆ ಅನ್ನೋ ಪರ್ಪಸ್ಗೋಸ್ಕರನೇ ಜಾಯಿಂಟ್ ವೀಲ್ಗೆ ಹೋಗಿ ಅದು ಮೇಲೆ ನಿಲ್ಲಿಸಿದಾಗ ಟಾಪ್ ವ್ಯೂ ಬೇಕು ಅಂದ್ಬಿಟ್ಟು ಈ ಗೇಮ್ ಹೋಗಿದ್ದ. ಹಾಗೆ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ನಾವು ಅಲ್ಲಿಂದ ಹೊರಗಡೆ ಬರೋಷ್ಟರಲ್ಲಿ 11 ಆಗಿತ್ತು. ಎಲ್ಲ ಆಲ್ಮೋಸ್ಟ್ ರಿಟರ್ನ್ ಆಗಿ ಮನೆಗೆ ಹೋಗ್ತಾಯಿದ್ರು. ಹಂಗೆ ಬರ್ತಾ ಊಟ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.